ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಪು ಯಾವಾಗ ಆಚೆ ಬರ್ತಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವನ ಆಚೆ ಬರಬೇಕು ಅಂದ್ರೆ ಇನ್ನೂ ಏನೇನಾಗಬೇಕು? ದೇವ್ರೆ, ತಪ್ಪು ಮಾಡಿರೋರೆಲ್ಲ ತಲೆ ಎತ್ಕೊಂಡು ನಡೀತಿದ್ದಾರೆ. ಆದರೆ ನನ್ನ ಮಗ ಯಾವ ತಪ್ಪು ಮಾಡಿಲ್ಲ. ಅವನಿಗೆ ಯಾಕೆ ಈ ಥರ ಶಿಕ್ಷೆ? ನನ್ನ ಪಾಪುನ ನಾನು ನೋಡಬೇಕು. ಅವನು ಆದಷ್ಟು ಬೇಗ ಬರಬೇಕು. ಈ ಅಮ್ಮನ ಮಡ್ಲಲ್ಲಿ ನಾನು ನೋಡಬೇಕು. ಅವ್ನು ನೋಡ್ತಾ ನಾನು ಕಣ್ಣು ತುಂಬ್ಕೋಬೇಕು. ಇದೆಲ್ಲ ಯಾವಾಗ ಆಗತ್ತೆ ಭಗವಂತ? ಅಮ್ಮ, ದೇವ್ರೆ, ನನ್ನ ಮನಸ್ಸಿಗೆ ನನ್ನ ಮಗನ ಮಾತು ಕೇಳಿಸ್ತಾ ಇದೆ. ಅವ್ನು ನನ್ನ ಹತ್ರನೇ ಇದ್ದಾನೇನೋ ಅನ್ನಿಸ್ತಿದೆ. ಅವನು ಆದಷ್ಟು ಬೇಗ ಬಿಡುಗಡೆ ಆಗಬೇಕು. ಅವನು ಆದಷ್ಟು ಬೇಗ ಅಮ್ಮ ಅಂತ ಕರೆದು ನನ್ನ ಮುಂದೆ ಬಂದು ನಿಲ್ಬೇಕು. ಅಮ್ಮ, ಅಮ್ಮ, ನೀವ ಕೂಗಿದ್ದು? ನನಗೆ ನನ್ನ ಪಾಪುನೇ ಕೂಗ್ದಾಗಾಯ್ತು. ನಿಮ್ಮ ಧ್ವನಿನೂ ಪಾಪು ಧ್ವನಿ ಇದ್ದ ಹಾಗೆ ಇದೆ. ಆಗ್ಲಿಂದ ನನ್ನ ಪಾಪು ಧ್ವನಿ ನನ್ನ ಕಿವಿಲಿ ಬೀಳ್ತಾನೆ ಇದೆ. ಅವ್ನು ನನ್ನ ಹತ್ರನೇ ಇದ್ದಾನೇನೋ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಬರ್ತಾನಲ್ವಾ? ಅಮ್ಮ, ಹೇಗಿದೆಯಮ್ಮ? ಹೌದು ಅಮ್ಮ, ನಿಮ್ಮ ಪಾಪುನೇ ಬಂದಿರೋದು. ನೀವು ಕನಸು ಕಾಣ್ತಿಲ್ಲ, ಇದು ಭ್ರಮೇನೂ ಅಲ್ಲ. ಅಮ್ಮ, ನಿಮಗೆ ಸರ್ಪ್ರೈಸ್ ಕೊಡ್ಬೇಕಂತಲೇ ನಾವು ಹೀಗೆ ಮಾಡಿದ್ದು. ಸಮರ್ಥ್ಗೆ ಬೆಳಿಗ್ಗೆನೇ ಬೇಲ್ ಸಿಕ್ತೋ, ಆಗಲೇ ನಾವು ಆತ್ರದಲ್ಲಿ ಹೋದ್ವಲ್ಲ ಸಮರ್ಥನ ಕರ್ಕೊಬರೋದಕ್ಕೆ. ಅಮ್ಮ, ನೀನಿಂದ ಎಷ್ಟೊತ್ತಿಗೆ ನೋಡ್ತೀನೋ, ಯಾವಾಗ ನೋಡ್ತೀನಂತ ಓಡೋಡ್ ಬಂದೆ. ಪಾಪು, ನೀನು ನಿಜವಾಗ್ಲೂ ಬಂದ್ಬಿಟ್ಯಾ? ದೇವ್ರಿಗೆ ನನ್ನ ಪ್ರಾರ್ಥನೆ ಕೇಳಿಸ್ಬಿಡ್ತು. ನನ್ನ ಪಾಪ ಬಂದ್ಬಿಟ್ಟ. ಸಮರ್ಥಿಗ ಬೇಲ್ ಮೇಲೆ ಆಚೆ ಬಂದಿರ್ಬೋದಮ್ಮ, ಆದರೆ ಮುಂದೆ ಅವ್ನು ನಿರಪರಾಧಿ ಅಂತ ಪ್ರೂವ್ ಆಗಿ ಆಚೆ ಬರ್ತಾನೆ. ಇದಕ್ಕೆಲ್ಲ ಕಾರಣ ನೀವು ಅಮ್ಮ. ನೀವು ಅಷ್ಟೆಲ್ಲ ರಿಸ್ಕ್ ತಗೊಂಡ ಕಾರ್ ಹುಡುಕಿರ್ಲಿಲ್ಲ ಅಂದಿರಿದ್ರೆ ಸಮರ್ಥ ಆಚೆ ಬರೋದು ತುಂಬಾನೇ ಕಷ್ಟ ಆಗಿರೋದು. ಇಲ್ಲ, ನೀವು ಇವನನ್ನು ಬಿಡಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಗೊತ್ತು. ನೀವು ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದೀರಾ. ನಿಮ್ಮನ್ನೆಲ್ಲ ನನ್ನ ಮಕ್ಕಳು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗತ್ತೆ. ಎಷ್ಟು ಸ್ವರ್ಗೋಗಿದ್ಯಾ ಪಾಪು. ಬಾ, ಮೊದಲು ಸ್ನಾನ ಮಾಡಿ ಊಟ ಮಾಡುವಂತೆ. ಬಾ. ಸಮರ್ಥ್, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.